ತುಂಬಾ ಜನ ಹೇಳ್ತಾರೆ ನನಗೆ ಅಭ್ಯಾಸ ಆಗ್ಬಿಟ್ಟಿದೆ, ರಾತ್ರಿ ಟೈಮ್ಗೆ ಸರಿಯಾಗಿ ಮಲಗಬೇಕು ಅಂತೀನಿ, ಆದ್ರೆ ರಾತ್ರಿ ಫೋನ್ ಯೂಸ್ ಮಾಡೋ ಅಭ್ಯಾಸ ಇದೆ. ನಿಮ್ಗೊಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾವ ತರ ನಾವು ಕೆಟ್ಟ ಅಭ್ಯಾಸಗಳಿಂದ ರೂಢಿಯಾಗಿರ್ತೀವೋ ಅದೇ ರೀತಿ ಏನಾದ್ರೂ ಒಳ್ಳೆ ಅಭ್ಯಾಸಗಳನ್ನ ಸಾಕಿದ್ರೆ ಆಗ ನೀವು ಒಳ್ಳೆ ಅಭ್ಯಾಸಗಳಿಂದ ರೂಢಿ ಆಗ್ತೀರಾ. ಮತ್ತೆ ನಂಬಿ, ಈ ಒಳ್ಳೆ ಅಭ್ಯಾಸಗಳು ನಿಮಗೆ ನೀವು ಕೇಳಿದ್ದೆಲ್ಲ ಪಡೆಯೋ ಹಾಗೆ ಮಾಡುತ್ತೆ. ಈ ವಿಡಿಯೋನಲ್ಲಿ ನಾವು ಮಾತಾಡ್ತಿದ್ವಿ ಆ 10 ಅಭ್ಯಾಸಗಳ ಬಗ್ಗೆ. ಅದನ್ನ ಪ್ರತಿಯೊಬ್ಬ ಶ್ರೀಮಂತ ವ್ಯಕ್ತಿ, ಸಕ್ಸಸ್ಫುಲ್ ವ್ಯಕ್ತಿ ತನ್ನ ಲೈಫ್ ಅಲ್ಲಿ ಫಾಲೋ ಮಾಡಿ ಮುಂದೆ ಬೆಳಿತಾನೆ. ಅದು ನಿಮ್ಮನ್ನ ಝೀರೋ ಇಂದ ಹೀರೋ ಮಾಡುವ ತಾಕತ್ ಇಡುತ್ತೆ, ನಿಮಗೆ ಸಕ್ಸಸ್ ಕೊಡಿಸುತ್ತೆ. ಮತ್ತೆ ಲೈಫ್ ಅಲ್ಲಿ ಏನೆಲ್ಲ ಪಡಿಬೇಕು ಅಂತ ಇರ್ತೀರೋ ಅದು ನಿಮಗೆ ತುಂಬಾ ಸುಲಭವಾಗಿ ಕೊಡುತ್ತೆ. ಏನಾದ್ರೂ ನೀವು ನಿಮ್ಮ ಲೈಫ್ ಅಲ್ಲಿ ಏನಾದ್ರೂ ಸೀರಿಯಸ್ ಆಗಿ ಮಾಡ್ಬೇಕು ಅಂತ ಇದ್ರೆ ಆಗಲೇ ಈ ವಿಡಿಯೋ ನೋಡಿ. ಟೈಮ್ ಪಾಸ್ ಮಾಡೋರು ಈ ವಿಡಿಯೋನ ಬಿಟ್ಟು ಹೋಗ್ಬೋದು. ಈ ವಿಡಿಯೋನ ನೀವು ಒಂದು ನಾರ್ಮಲ್ ವಿಡಿಯೋ ತರ ನೋಡಿ ಸ್ಕಿಪ್ ಮಾಡಬಾರದು, ಯಾಕಂದ್ರೆ ಈ ವಿಡಿಯೋ ನಿಮ್ಮ ಜೀವನನ ಪೂರ್ಣ ರೀತಿ ಬದಲಿಸಿಡುವ ತಾಕತ್ ಇಡುತ್ತೆ. ಮತ್ತೆ ನಾನ್ ನಿಮಗೆ ಯಾವ 10 ಅಭ್ಯಾಸಗಳ ಬಗ್ಗೆ ಹೇಳ್ತಿದ್ದೀನೋ ಅದನ್ನ ಯಾವತ್ತೂ ಮರಿಬೇಡಿ. ಅದನ್ನ ಎಲ್ಲಾದ್ರೂ ನೋಟ್ ಮಾಡಿಟ್ಕೊಳ್ಳಿ. ಮೆಲ್ಲ ಮೆಲ್ಲಗೆ ನಿಮ್ಮ ಜೀವನದಲ್ಲಿ ಫಾಲೋ ಮಾಡೋದು ಶುರು ಮಾಡಿ. ಅದು ನಿಮಗೆ ಕೇವಲ ಸಫಲತೆ ಕೊಡೋದಿಲ್ಲ, ಬದಲಿಗೆ ಒಬ್ಬ ಒಳ್ಳೆ ವ್ಯಕ್ತಿನೂ ಮಾಡುತ್ತೆ. ಅವನನ್ನ ನೋಡಿ ಜನ ಇದೇ ಮಾತನ್ನ ಹೇಳ್ತಾರೆ, ನಾನು ಇವ್ರ ತರನೇ ಆಗ್ಬೇಕು. ಓಕೆ, ಈಗ 10 ಅಭ್ಯಾಸಗಳಲ್ಲಿ ಮೊದಲನೇ ಅಭ್ಯಾಸ ಇದೆ, ಬೇಗ ಬೆಳಿಗ್ಗೆ ಎದ್ದೇಳುವ ಅಭ್ಯಾಸ ಇಡಿ. ಏನಾದ್ರೂ ಜಗತ್ತಿನ ಯಾವ್ದಾದ್ರು ನಂಬರ್ 1 ಹ್ಯಾಬಿಟ್ ಇದೆ, ಅದನ್ನ ಪ್ರತಿಯೊಬ್ಬ ಸಕ್ಸಸ್ಫುಲ್ ವ್ಯಕ್ತಿ ಫಾಲೋ ಮಾಡೋದು. ಆಗ ಅದೇ ಬೆಳಿಗ್ಗೆ ಅಲಾರಾಮ್ ನ ಮೊದಲನೇ ಗಂಟೆ ಸೊಲಿಸಿ ಮಂಚದಿಂದ ಎದ್ದು ನಿಲ್ಲೋದು. ಏನಾದ್ರೂ ನೀವು ಅಲಾರಾಮ್ ನ ಮೊದಲನೇ ಬೆಳಿಗ್ಗೆ ಮಂಚ ಬಿಟ್ಟು ಎದ್ದು ನಿಂತು ನಿಮ್ಮ ಬೆಡ್ಶೀಟ್ ನ ಫೋಲ್ಡ್ ಮಾಡಿ ನಿಮ್ಮ ದಿನ ಅದ್ಭುತವಾಗ್ಲಿ ಅಂತ ಕೆಲಸ ಮಾಡೋದನ್ನ ಶುರು ಮಾಡಿದ್ರೆ ಆಗ ನಂಬಿ, ಇಡೀ ದಿನದಲ್ಲಿ ಈ ರೀತಿ ಯಾವುದೇ ಕೆಲಸ ನಿಮಗೆ ಕಷ್ಟ ಅಂತ ಅನ್ಸಲ್ಲ. ಅದನ್ನ ನೀವು ಸೋಲ್ಸೋದಕ್ಕೆ ಆಗದೆ ಇರೋದು. ಬೆಳಿಗ್ಗೆ ಬೇಗ ಎಳೆದು ಇದನ್ನ ಶೋ ಮಾಡುತ್ತೆ ನಿಮ್ಮಲ್ಲಿ ಎಷ್ಟು ವಿಲ್ ಪವರ್ ಇದೆ ಅಂತ, ನಿಮ್ಮ ಲೈಫ್ ಅಲ್ಲಿ ನಿಮ್ಮ ಡ್ರೀಮ್ ನ ಅಚೀವ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅಂತ. ಬೆಳಿಗ್ಗೆ ಬೇಗ ಹೇಳುವ ಅರ್ಥ ಎಕ್ಸ್ಟ್ರಾ ಟೈಮ್, ಎಕ್ಸ್ಟ್ರಾ ಎನರ್ಜಿ, ಎಕ್ಸ್ಟ್ರಾ ಎಫರ್ಟ್ಸ್. ಅದು ನಿಮಗೆ ಜೀವನದಲ್ಲಿ ಸದಾ ಸ್ವಲ್ಪ ಎಕ್ಸ್ಟ್ರಾನೇ ಕೊಡಿಸುತ್ತೆ. ಏನಾದ್ರೂ ನೀವು ಬೆಳಿಗ್ಗೆ ಲೇಟ್ ಹೇಳುವ ಅಭ್ಯಾಸದಿಂದ ರೂಢಿ ಆಗಿದ್ರೆ ಆಗ ಡೈಲಿ ನಿಮ್ಮ ಅಲಾರಾಮ್ ನ ಕೇವಲ 5 ನಿಮಿಷ ಬೇಗ ಇಡ್ತಾ ಹೋಗಿ. ಮತ್ತೆ ಕೆಲವೇ ದಿನಗಳಲ್ಲಿ ನೀವು ಇವತ್ತಿನ ತುಲನೆಯಲ್ಲಿ ಬೆಳಿಗ್ಗೆ ಬೇಗ ಎದ್ದೇಳುವುದು ಶುರು ಮಾಡ್ತೀರಾ. ನಮ್ಮ 2ನೇ ಹ್ಯಾಬಿಟ್ ಇದೆ, ಸದಾ ನಮ್ಮ ಗುರಿಗೋಸ್ಕರ ಏನಾದ್ರೂ ಹೊಸದನ್ನ ಕಲಿತೀರಿ. ಇದೊಂದು ತುಂಬಾ ಟಾಪ್ ಕ್ಲಾಸ್ ಅಭ್ಯಾಸ. ಅದು ಪ್ರತಿಯೊಬ್ಬ ಮಹಾನ್ ವ್ಯಕ್ತಿಯಲ್ಲಿದೆ. ಯಾರು ತನ್ನ ಫೀಲ್ಡ್ ನ ಸರದಾರ ಇದಾನೋ, ಅದು ಕ್ರಿಕೆಟ್ ನ ಸಚಿನ್ ಆಗಿರ್ಲಿ ಅಥವಾ ಮೂವೀಸ್ ಗಳ ರಾಕ್ ಆಗಿರ್ಲಿ, ಅದು ಬದಲಿಗೆ ಯಾವುದೇ ರೀತಿಯ ಹೆಸರಿರ್ಲಿ, ಅದು ಈಗಷ್ಟೇ ಸಕ್ಸಸ್ಫುಲ್ ಆಗಿರೋದು. ಸದಾ ಏನಾದ್ರೂ ಹೊಸದನ್ನ ಕಲೀರಿ. ಈ ಜಗತ್ತಲ್ಲಿ ನೀವು ಏನೆಲ್ಲ ಕಲಿತಿರೋ ಯಾವತ್ತಲ್ಲ ಯಾವ್ದಾದ್ರು ಅದು ಕೆಲಸಕ್ಕೆ ಖಂಡಿತ ಬರುತ್ತೆ. ಸಕ್ಸಸ್ಫುಲ್ ಜನರು ತಮ್ಮ ಕನಸುಗಳನ್ನ ಪಡೆಯೋದಕ್ಕೆ ಎಲ್ಲಾ ತರದ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ತಮ್ಮ ಕನಸಿನ ಬಗ್ಗೆ ಆ ಪ್ರತಿಯೊಂದು ವಿಷಯನ ತಿಳ್ಕೋಬೇಕು ಅಂತ ಇರ್ತಾರೆ. ಅದು ಅವರ ಕನಸನ್ನ ಇನ್ನೂ ಸುಲಭ ಮಾಡೋದು. ಬದಲಿಗೆ ನೀವು ಕೇವಲ ಆನ್ಲೈನ್ ನ ನಾಲೆಡ್ಜ್ ಕಲೀರಿ, ಆದ್ರೆ ಯಾವಾಗ್ಲೂ ಏನಾದ್ರೂ ಹೊಸದನ್ನ ಕಲೀರಿ. ಜಗತ್ತಲ್ಲಿ ಜ್ಞಾನದ ಯಾವುದೇ ಕೊರತೆ ಇಲ್ಲ, ಆದ್ರೆ ಯಾವ ಫೀಲ್ಡ್ ನ ಸರ್ದಾರ ನೀವು ಆಗ್ಬೇಕು ಅಂತ ಇದೀರೋ ಅದ್ರ ಬಗ್ಗೆ ಸದಾ ಹೊಸದನ್ನ ಕಲಿಯೋದಕ್ಕೆ ತಯಾರಾಗಿರಿ. ಬಹುಶಃ ನೀವು ಯಾವ್ದಾದ್ರು ಈ ರೀತಿ ಹೊಸ ವಿಷಯ ಕಲಿಬಹುದು. ಅದು ನಿಮ್ಗೆ ಎಷ್ಟನ್ನ ಕೊಡುತ್ತೆ ಅಂದ್ರೆ ಅಷ್ಟನ್ನ ನೀವು ಯೋಚನೆ ಕೂಡ ಮಾಡೋಷ್ಟು ಅಸಾಧ್ಯವಾಗಿರ್ಬೋದು. ಆದ್ರೆ ಇದಕ್ಕೋಸ್ಕರ ನೀವು ಸದಾ ಒಂದು ಮಗುವಾಗಿ ಕಲಿಬೇಕಾಗತ್ತೆ. ನಮ್ಮ 3ನೇ ಅಭ್ಯಾಸ ಇದೆ, ಕಡಿಮೆ ಹೇಳಿ ಜಾಸ್ತಿ ಕೇಳಿಸ್ಕೊಳ್ಳೋದು. ಭಗವಂತ ಮನುಷ್ಯರಿಗೆ 2 ಕಿವಿ ಮತ್ತು 1 ಬಾಯಿ ಕೊಟ್ಟಿದ್ದಾನೆ. ಮೊದಲು ಕೇಳಿಸ್ಕೊಂಡು ನಂತರ ತಕ್ಕ ಹಾಗೆ ಮಾತಾಡೋದು. ಕೇಳಿಸ್ಕೊಳ್ಳೋರು ಯಾವತ್ತೂ ನಷ್ಟದಲ್ಲಿ ಇರೋದಿಲ್ಲ. ಕೇಳಿಸ್ಕೊಳ್ಳೋರಿಗೆ ಸದಾ ಏನಾದ್ರೂ ಎಕ್ಸ್ಟ್ರಾ ಕಲಿಯೋದಕ್ಕೆ ಸಿಗ್ತಿರುತ್ತೆ. ಕಡಿಮೆ ಮಾತಾಡುವ ಅರ್ಥ ಇದೆ ಕಡಿಮೆ ಎನರ್ಜಿ ವೇಸ್ಟ್ ಆಗೋದು. ಜನರಿಗೆ ಬಾಯಿ ಕಡಿಮೆ ಕೊಡೋದು, ಒಬ್ಬರ ಮುಂದೆ ದುರ್ಬಲ ಆಗದೆ ಇರೋದು, ಕಡಿಮೆ ಜಗಳ ಆಗೋದು. ಕಡಿಮೆ ಹೇಳೋರು ಮತ್ತೆ ಜಾಸ್ತಿ ಕೇಳಿಸ್ಕೊಳ್ಳೋ ಜನರು ತುಂಬಾ ಲಾಭದಲ್ಲಿ ಇರ್ತಾರೆ. ಯಾವಾಗ ಒಬ್ಬ ವ್ಯಕ್ತಿ ಕಡಿಮೆ ಹೇಳ್ತಾನಲ್ಲ ಆಗ ಅವನು ಯೋಚಿಸೋ ಶಕ್ತಿ ತುಂಬಾ ಜಾಸ್ತಿ ಇರುತ್ತೆ. ಯಾವಾಗ ವ್ಯಕ್ತಿ ಕಡಿಮೆ ಹೇಳ್ತಾನೋ ಆಗ ಅವನು ತನ್ನಿಂದ ಹೆಚ್ಚು ಕನೆಕ್ಟೆಡ್ ಇರ್ತಾನೆ. ಅವನು ಒಳಗಿನ ವಿಚಾರಗಳು ಎಷ್ಟು ಪವರ್ಫುಲ್ ಇರುತ್ತೆ ಅಂದ್ರೆ ಅವನು ಯಾವುದೇ ಕಷ್ಟಕರ ಕೆಲಸನೂ ತನ್ನ ಮಂಡಿ ಕೆಳಗೆ ಬರೋ ಹಾಗೆ ಮಾಡಬಹುದು. ನಮ್ಮ 4ನೇ ಅಭ್ಯಾಸ ಇದೆ, ಜನರಿಗೆ ಆಗಲ್ಲ ಹೇಳೋದನ್ನ ಕಲೀರಿ ಮತ್ತೆ ಕಡೆಗೆಣಿಸೋದನ್ನ ಕಲೀರಿ. ನಾವು ಯಾವುದೇ ಗೊಂಬೆ ಅಲ್ಲ, ಅವನು ಎಲ್ಲಾ ಮಾತಿಗೂ ಆಯ್ತು ಅಣ್ಣ, ಹಾ ಸರ್ ಅಂತ ಹೇಳ್ತಾ ಇರೋದಕ್ಕೆ. ನಾನೊಬ್ಬ ಬೇರೆ ವ್ಯಕ್ತಿ, ನನ್ನ ಕನಸು ಬೇರೆ ಇದೆ, ಅದಕ್ಕೆ ನನ್ನ ರೂಲ್ಸ್ ಕೂಡ ಬೇರೆ ಇದೆ. ನನ್ನ ಗುರಿ ಬೇರೆ ಇದೆ, ಅದಕ್ಕೆ ನನ್ನ ರಸ್ತೆನೂ ಬೇರೆದೇ ಇರುತ್ತೆ. ಏನಾದ್ರೂ ಒಂದು ವಿಷಯ ನನಗೆ ಇಷ್ಟ ಆಗಲ್ಲ ಅಂದ್ರೆ ಆಗಲ್ಲ, ಮಾತ್ ಮುಗೀತು. ಐ ಡೋಂಟ್ ಕೇರ್ ಜನ ಏನ್ ಯೋಚಿಸ್ತಾರೆ. ನಾನು ಈ ಜಗತ್ತಿನ ಎಲ್ಲಕ್ಕಿಂತ ಡಿಫ್ರೆಂಟ್ ವ್ಯಕ್ತಿ, ಮತ್ತೆ ನನಗೆ ಆಗಲ್ಲ ಅಂತ ಹೇಳುವ ಪೂರ್ತಿ ಹಕ್ಕಿದೆ. ಯಾವುದೆಲ್ಲ ಅದು ನನ್ನ ಕನಸಿಗೆ ಮತ್ತೆ ನನ್ನ ಗುರಿಗೆ ಅಡಚಣೆ ಕೊಡ್ತಿರುತ್ತೋ. ಏನಾದ್ರೂ ನಿಮ್ಮ ಫ್ರೆಂಡ್ಸ್ ಗಳ ಜೊತೆ ತಿರುಗಾಡೋದಕ್ಕೆ ಮನಸ್ಸಾಗ್ತಿಲ್ಲ ಅಂದ್ರೆ ಆಗ ಆಗಲ್ಲ ಹೇಳುದನ್ನ ಕಲೀರಿ. ಏನಾದ್ರೂ ನೀವು ಡಾಕ್ಟರ್ ಅಲ್ಲ ಸೋಲ್ಜರ್ ಆಗ್ಬೇಕು ಅಂತ ಇದ್ರೆ ಆಗ ಆಗಲ್ಲ ಹೇಳುದನ್ನ ಕಲೀರಿ. ನಾನು ಡಾಕ್ಟರ್ ಆಗೋಕೆ ಇಷ್ಟ ಇಲ್ಲ, ಸೋಲ್ಜರೇ ಆಗ್ಬೇಕು ಅಂತ. ಬಲವಂತ ತುಂಬಾ ದಿನಗಳವರೆಗೆ ನಡೆಯೋದಿಲ್ಲ, ಮತ್ತೆ ಅದರಿಂದ ಏನು ಸಿಗೋದಿಲ್ಲ. ಕಡೆಗೆಣಿಸೋದನ್ನ ಕಲೀರಿ. ಯಾಕಂದ್ರೆ ಕಡೆಗೆಣಿಸೋದ್ರಿಂದ ನೀವು ಬೇರೆಯವರ ದೃಷ್ಟಿಲಿ ಕೆಲವು ಸಮಯದವರೆಗೆ ತಪ್ಪಾಗಿ ಕಾಣ್ಬೋದು, ಆದ್ರೆ ನಿಮ್ಮ ದೃಷ್ಟಿಲಿ ಮತ್ತೆ ಮುಂದೆ ಬರುವ ನಾಳೆ ದಿನದಲ್ಲಿ ಯಾವತ್ತೂ ತಪ್ಪಾಗಿ ಅಥವಾ ಕೆಟ್ಟವರಾಗಿ ಕಾಣೋದಿಲ್ಲ. ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ನಮ್ಮ 5ನೇ ಅಭ್ಯಾಸ ಇದೆ,
ತುಂಬಾ ಅದ್ಭುತವಾಗಿ ರಿಸ್ಕ್ ತಗೊಳ್ದನ್ನ ಕಲೀರಿ. ಈ ಜಗತ್ತಲ್ಲಿ ತುಂಬಾ ದೊಡ್ಡ ರಿಸ್ಕ್ ಏನಂದ್ರೆ ರಿಸ್ಕ್ ತಗೊಳ್ದೇ ಇರೋದು. ಏನಾದ್ರೂ ನೀವು ರಿಸ್ಕ್ ತಗೋತಿಲ್ಲ ಅಂದ್ರೆ ಆಗ ನೀವೊಂದು ತುಂಬಾ ದೊಡ್ಡ ರಿಸ್ಕ್ ತಗೋತಿದ್ದೀರಾ ನಿಮ್ಮ ಜೀವನನ ಬರ್ಬಾದ್ ಮಾಡೋದಕ್ಕೆ, ಅಥವಾ ಅಲ್ಲೇ ಯಾವಾಗಲೂ ತಗಲಾಕೊಂಡಿರೋದಕ್ಕೆ. ಎಲ್ಲಿ ಈಗ ನೀವಿದಿರೋ ಇದೇ ರಿಸ್ಕ್. ಇವತ್ತು ನೀವು ಎಲ್ಲಿದ್ದೀರೋ ಇದೇ ಸಮಯ ನಿಮ್ಮ ಮನಸ್ಸಿಂದ ರಿಸ್ಕ್ ತಗೊಳ್ಳುವ ಭಯ ತೆಗೆದಿಸ್ತೀರಿ. ಜನ ಏನು ಯೋಚನೆ ಮಾಡ್ತಾರೆ, ಜನ ತಮಾಷೆ ಮಾಡ್ತಾರೆ, ನಮ್ಮ ಸಮಯ ಬರ್ಬಾದ್ ಆಗುತ್ತೆ, ನಮ್ಮ ಹಣ ವೇಸ್ಟ್ ಆಗುತ್ತೆ. ಒಬ್ಬ ಮನುಷ್ಯನಿಗೆ ಹುಟ್ಟಿನಿಂದ ಸಾವಿನ ತನಕ ಕೇವಲ 3ರ ಅವಶ್ಯಕತೆ ಇದೆ. ಹೌದು, ಕೇವಲ 3ರ ಅವಶ್ಯಕತೆ ಇದೆ: ಊಟ, ಬಟ್ಟೆ ಮತ್ತೆ ಮನೆ. ಇದನ್ನ ಪಡೆಯೋದು ಯಾವ ಕಷ್ಟದ ಮಾತಲ್ಲ. ಇದನ್ನ ಬಿಟ್ಟು ನಿಮ್ಮ ಹತ್ರ ಏನೆಲ್ಲ ಇದೆಯೋ ಅದು ನಿಮ್ಮ ಹತ್ರ ಎಕ್ಸ್ಟ್ರಾನೇ ಇದೆ. ಇದನ್ನೇನಾದ್ರೂ ನೀವು ಕಳ್ಕೊಂಡ್ರೆ ಆಗ ಮುದುಕರಾಗಿ ಸಾವಿನ ಬಾಗಿಲಲ್ಲಂತೂ ತಲುಪಿರ್ತೀರಾ. ಆದ್ರೆ ನಮ್ಮ ಉದ್ದೇಶ ಸುರಕ್ಷಿತವಾಗಿದ್ದು ಸಾವಿನ ಬಾಗಿಲ ತನಕ ತಲುಪೋದಲ್ಲ, ಬದಲಿಗೆ ಒಬ್ಬ ನಿಜವಾದ ಯೋಧನ ರೀತಿ ಪ್ರತಿಯೊಂದು ಕಷ್ಟಗಳನ್ನ ಧೂಳೆಬ್ಬಿಸಿ ಎಲ್ಲಾ ತರದ ರಿಸ್ಕ್ ತಗೊಂಡು ಒಬ್ಬ ಅದ್ಭುತವಾದ ವಿಜಯಶಾಲಿ ಕಿರೀಟ ಹಾಕೊಂಡು ಮುದುಕನಾಗಿ ಸಾವಿನ ಬಾಗಿಲ ಹತ್ರ ತಲುಪೋದು. ರಿಸ್ಕ್ ತಗೋಬೇಕು, ರಿಸ್ಕ್ ತಗೊಳ್ಳೋದನ್ನ ಕಲೀರಿ. ನೀವು ರಿಸ್ಕ್ ತಗೊಂಡಿರೋದ್ರ ಮೇಲೆ ಯಾವತ್ತೂ ಪಶ್ಚಾತ್ತಾಪ ಪಡಲ್ಲ. ಆದ್ರೆ ಏನಾದ್ರೂ ರಿಸ್ಕ್ ತಗೊಂಡಿಲ್ಲ ಅಂದ್ರೆ ಆಗ ಪಶ್ಚಾತ್ತಾಪ ಆ ಸಮಯ ಆಗುತ್ತೆ ಯಾವಾಗ ನೀವು ಬೆಡ್ ಮೇಲೆ ಮಲಗಿರ್ತೀರಾ ಮತ್ತೆ ಮೂಗಲ್ಲಿ ಆಕ್ಸಿಜನ್ ಪೈಪ್ ಹಾಕಿರ್ತಾರೆ. ಇದು ಜೀವನ ಬದಲಿಸಿಡುವ 6ನೇ ಹ್ಯಾಬಿಟ್ ಇದೆ. ಆ ವ್ಯಕ್ತಿನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ. ಯಾರ ಜೊತೆ ನೀವು ಮುಂದಿನ 60 ವರ್ಷ ಬಾಳ್ತಿದ್ದೀರೋ ಮತ್ತೆ ಆ ವ್ಯಕ್ತಿ ಇದ್ದಾನೆ ಸ್ವತಃ ನೀವೇ. ನಿಮ್ಗೋಸ್ಕರ ಎಷ್ಟು ಟೈಮ್ ಕೊಡ್ತೀರಾ? ನೀವು ನಿಮ್ಮ ಪಾಸ್ಟ್ ಬಗ್ಗೆ ಎಷ್ಟು ಯೋಚನೆ ಮಾಡ್ತೀರಾ? ನಿಮ್ಮ ಪ್ರೆಸೆಂಟ್ ನ ಮ್ಯಾನೇಜ್ ಮಾಡೋದ್ರ ಬಗ್ಗೆ ಎಷ್ಟು ಯೋಚನೆ ಮಾಡ್ತೀರಾ? ಮತ್ತೆ ನಿಮ್ಮ ಫ್ಯೂಚರ್ ಅಲ್ಲಿ ಏನಾಗುತ್ತೋ ಅದರ ಬಗ್ಗೆ ಎಷ್ಟು ಯೋಚನೆ ಮಾಡ್ತೀರಾ? ಇನ್ನು ದಿನದಲ್ಲಿ ಕೇವಲ 10 ನಿಮಿಷ ಎಲ್ಲಾದ್ರೂ ಶಾಂತವಾಗಿ ಕೂತ್ಕೊಂಡು ಇದ್ರ ಬಗ್ಗೆ ಯೋಚಿಸ್ತೀರಾ? ನಿಮ್ಮ ಲೈಫ್ ಅಲ್ಲಿ ಏನ್ ನಡೀತಿದೆ, ನೀವು ಎಲ್ಲಿಂದ ಬಂದಿದ್ದೀರಿ, ಈಗ ನೀವು ಎಲ್ಲಿದ್ದೀರಾ, ಮತ್ತೆ ನೀವು ಮುಂದೆ ಎಲ್ಲಿ ಹೋಗ್ಬೇಕು? ಇವತ್ತು ನಿಮ್ಮ ಎಲ್ಲಕ್ಕಿಂತ ದೊಡ್ಡ ಅವಶ್ಯಕತೆ ಮತ್ತೆ ಎಲ್ಲಕ್ಕಿಂತ ದೊಡ್ಡ ಸವಾಲುಗಳು ಯಾವುದು? ನಿಮ್ಮನ್ನ ನೀವು ಬಿಟ್ರೆ ಬೇರೆ ಯಾವುದೇ ವ್ಯಕ್ತಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದಕ್ಕಾಗಲ್ಲ. ಈ ಮಾತನ್ನ ಅರ್ಥ ಮಾಡ್ಕೊಳ್ಳಿ. ಏನಾದ್ರೂ ನಿಮ್ಮನ್ನ ಒಬ್ಬ ವ್ಯಕ್ತಿ ಅರ್ಥ ಮಾಡ್ಕೊಂಡ್ರೆ ಅಂದ್ರೆ ಯಾವ ಫೀಲಿಂಗ್ ಈಗ ನಿಮ್ಮ ಮನಸ್ಸಲ್ಲಿ ನಡೀತಿದೆಯಲ್ಲ, ಈ ಸಮಯ ಅದನ್ನ ನಿಮ್ಮನ್ನ ಬಿಟ್ಟು ಬೇರೆ ಯಾರು ಅನುಭವಿಸೋದಕ್ಕಾಗಲ್ಲ. ಇಟ್ಸ್ ಓನ್ಲಿ ಯು, ಯುವರ್ ಥಾಟ್, ಇಟ್ಸ್ ಓನ್ಲಿ ಯುವರ್ ಆಟಿಟ್ಯೂಡ್ ವಿಚ್ ಇಸ್ ಆಲ್ವೇಸ್ ವಿತ್ ಯು. ನಿಮಗೆ ನೀವು ಕೇವಲ 10 ನಿಮಿಷ ಕೊಡಿ. ಮತ್ತೆ ಆ 10 ನಿಮಿಷದಲ್ಲಿ ಬೇರೆ ಯಾವುದೇ ವ್ಯಕ್ತಿ ನಿಮ್ಮ ಹತ್ರ ಇರಬಾರ್ದು, ಮತ್ತೆ ಯಾವುದೇ ಕೆಲಸ ಅಥವಾ ಸ್ಮಾರ್ಟ್ ಫೋನ್ ಇರಬಾರ್ದು. ಏನಾದ್ರೂ ಇದ್ರೆ ಅದು ನೀವು ಮಾತ್ರ ಮತ್ತೆ ನಿಮ್ಮ ವಿಚಾರ ಅಷ್ಟೇ. ಆ ಸಮಯ ನೀವು ಪೂರ್ತಿ ಒಂಟಿಯಾಗಿರಿ ಮತ್ತೆ ಕೇವಲ ಅಂದ್ರೆ ಕೇವಲ ನಿಮ್ಮಿಂದ ನಿಮ್ಮ ಜೊತೆ ಮಾತಾಡಿ ನಿಮ್ಮ ಲೈಫ್ ಬಗ್ಗೆ. ಲೈಕ್, ಹೌ ಆರ್ ಯು ಮೈ ಡಿಯರ್ ಲೈಫ್? ನಿನ್ಗೇನ್ ಬೇಕು? ನೀನ್ ಹೇಳ ನನಗೆ, ನಾನು ಇದನ್ನೆಲ್ಲ ನಿನ್ನ ನೋಡ್ಕೊಳ್ಳೋನು. ನಮ್ಮ 7ನೇ ಅಭ್ಯಾಸ ಇದೆ, ನಿರ್ಧಾರ ತಗೊಳ್ಳೋದನ್ನ ಕಲೀರಿ. ಈ ರೀತಿ ಎಷ್ಟು ಕೆಲಸ ಇದೆ ಅದನ್ನ ನೀವು ಇವತ್ತಿನ ತನಕ ಪೆಂಡಿಂಗ್ ಬಿಟ್ಟಿರೋದು. ಈ ರೀತಿ ಎಷ್ಟು ಡಿಸಿಷನ್ ಇದೆ ಅದನ್ನ ನೀವು ಇವತ್ತು ಡಿಸೈಡ್ ಮಾಡೋದು ತುಂಬಾ ಮುಖ್ಯ ಇರೋದು. ಆದ್ರೆ ನೀವು ಅದನ್ನ ತಗೊಳ್ಳೋದಕ್ಕೆ ಇಷ್ಟಪಡ್ತಿಲ್ಲ, ಡಿಸಿಷನ್ ತಗೊಳ್ಳೋದಕ್ಕೆ ಇಷ್ಟಪಡ್ತಿಲ್ಲ. ನೀವು ರಿಲೇಶನ್ಶಿಪ್ ಅಲ್ಲಿ ಇರ್ಬೇಕು ಅಥವಾ ಬೇಡವೋ, ನೀವು ಜಾಬ್ ನ ಬಿಡ್ಬೇಕು ಅಥವಾ ಬಿಡಬಾರ್ದು, ಡಿಸಿಷನ್ ತಗೊಳ್ಳೋದಕ್ಕೆ ಆಗ್ತಿಲ್ಲ. ನೀವು ಬಯೋ ತಗೋಬೇಕು, ಮ್ಯಾಥ್ ತಗೋಬೇಕು ಅಥವಾ ನೀವು ನರ್ಸಿಂಗ್ ಮಾಡ್ಬೇಕು, ನೀವು ಪೈಲಟ್ ಆಗ್ಬೇಕಾ ಅಥವಾ IAS ಆಫೀಸರ್ ಆಗ್ಬೇಕಾ? ಡಿಸಿಷನ್ ತಗೊಳ್ಳೋದು ಕಲೀರಿ. ಡಿಸಿಷನ್ ತಗೊಳ್ಳೋದಕ್ಕಿಂತ ತುಂಬಾ ಒಳ್ಳೇದು ನೀವು ಒಂದು ಡಿಸಿಷನ್ ತಗೊಂಡು ಅದನ್ನ ಸರಿಯಾಗಿ ಸಾಬೀತುಪಡಿಸೋ ಪ್ರಯತ್ನ ಮಾಡೋದು. ಯಾವಾಗ ಒಂದ್ಸರಿ ಡಿಸಿಷನ್ ತಗೊಂಡ್ರಲ್ಲ ನೀವು, ಆಗ ಅದರ ನಂತರ ಆಕ್ಷನ್ ಮೇಲೆ ಬರಬೇಕು. ಎಷ್ಟೆಲ್ಲ ಸೂಪರ್ ಸಕ್ಸಸ್ಫುಲ್ ವ್ಯಕ್ತಿಗಳಿದಾರಲ್ಲ, ಅವರು ಡಿಸಿಷನ್ ತಗೊಳ್ಳುವ ಮತ್ತೆ ಆಕ್ಷನ್ ತಗೊಳ್ಳೋ ಮಧ್ಯದ ಯಾವ ಟೈಮ್ ಗ್ಯಾಪ್ ಇರುತ್ತೋ ದಟ್ ಈಸ್ ಆಲ್ಮೋಸ್ಟ್ 0. ಏನಾದ್ರೂ ನೀವು ರಾತ್ರಿ 10 ಗಂಟೆಗೆ ಯಾವ್ದಾದ್ರು ಡಿಸಿಷನ್ ತಗೊಂಡಿದ್ರೆ, ನೀವು ಯಾವ್ದಾದ್ರು ಪ್ಲಾನ್ ಮಾಡಿದ್ರೆ ಈ ಕೆಲಸ ಮಾಡೋಣ ಅಂತ, ಆಗ 10 ಗಂಟೆ ಮೇಲೆ 1 ನಿಮಿಷದಲ್ಲಿ ನಿಮ್ಮ ಆಕ್ಷನ್ ಆ ಡಿಸಿಷನ್ಗೆ ಸಪೋರ್ಟ್ ಮಾಡ್ತಾ ಕಾಣ್ಬೇಕು. ನಮ್ಮ ಜೀವನ ಬದಲಿಸೋ 8ನೇ ಅಭ್ಯಾಸ ಇದೆ, ಸಮಯನ ಕೆಲಸಕ್ಕೆ ತಗೊಳ್ಳೋದು ಕಲೀರಿ. ಸಮಯ ಒಂದು ಈ ರೀತಿ ಬ್ಯಾಲೆನ್ಸ್ ಇದೆ, ಅದು ಯಾವಾಗ್ಲೂ ಕಡಿಮೆ ಆಗ್ತಿರುತ್ತೆ ಮತ್ತೆ ಇದು ಆಗೇ ಆಗತ್ತೆ. ಸಮಯದ ಮೇಲೆ ಯಾವುದೇ ವಸ್ತುವಿನ ವ್ಯತ್ಯಾಸ ಬೀಳಲ್ಲ. ಸಮಯನೇ ಒಂದು ಈ ರೀತಿ ಪ್ಯಾರಾಮೀಟರ್. ಅದರ ಜೊತೆ ನೀವು ಓಡಬಹುದು, ಆದ್ರೆ ಅದರ ಹಿಂದೆ ಇರೋದಕ್ಕಾಗಲ್ಲ ಅಥವಾ ಅದರ ಮುಂದೆ ಹೋಗೋದಕ್ಕಾಗಲ್ಲ. ಇವತ್ತು ಏನೆಲ್ಲ ನಿಮ್ಮ ಲೈಫ್ ಅಲ್ಲಿ ನಡೀತಿದ್ಯೋ ಅದನ್ನ ನೀವು ಎದುರಿಸಲೇಬೇಕಾಗತ್ತೆ. ಸಮಯದ ಜೊತೆ ನಡೆಯೋದನ್ನ ಕಲೀರಿ ಮತ್ತೆ ಇವತ್ತಿನ ಸಮಯದಲ್ಲಿ ನಿಮ್ಮ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಕೆಲಸನ ಮಾಡ್ತಾ ನೀವು ನಡೀತಿರ್ಬೇಕು. ಸಮಯದ ರಭಸದಲ್ಲಿ ಏನಾದ್ರೂ ಒಂದು ಸರಿ ಹಿಂದೆ ಉಳಿದ್ರೆ ಆಗ ಎಷ್ಟಾದ್ರೂ ರೇಸ್ ಮಾಡಿ, ಆದ್ರೆ ಆ ಮೊದಲಿದ್ದ ಮಾತು ಯಾವತ್ತೂ ಇರೋದಿಲ್ಲ. ನೋಡಿ, ಯಾರು ಮಲಗಿದ್ದಾನೋ ಅವನು ಡೆಫಿನೆಟ್ಲಿ ಏನೆಲ್ಲ ಏನಾದ್ರೂ ಕಳ್ಕೋತಿದ್ದಾನೆ, ಮತ್ತೆ ಯಾರು ಎದ್ದಿದ್ದಾನೋ ಅವನು ಓಡ್ತಿದ್ದಾನೆ, ಪಡ್ಕೋತಿದ್ದಾನೆ. ನಾವೆಲ್ಲ ಯಾವಾಗ ಹೊಡ್ತೀವೋ ಆಗ ನಮ್ಮ ಲೈಫ್ ಟೈಮರ್ ನ ಮೇಲಿರೋನು ಸ್ಟಾರ್ಟ್ ಮಾಡ್ತಾನೆ, ಮತ್ತೆ ಆ ದಿನದಿಂದ ನಮ್ಮ ಸಮಯದ ಲೆಕ್ಕ ಹಿಂದೆಯಿಂದ ಶುರುವಾಗುತ್ತೆ. ಮೈ ಫ್ರೆಂಡ್, ಸಮಯನ ಹಾಗೆ ವೇಸ್ಟ್ ಮಾಡಬೇಡ. ಜೀವನ ಬದಲಿಸೋ 9ನೇ ಅಭ್ಯಾಸ ಇದೆ, ಬೇಡದೇ ಇರೋ ವಿಷಯಗಳಿಗೆ ಒದೆಯುವುದನ್ನ ಕಲೀರಿ. ಇವತ್ತು ಬೆಳಿಗ್ಗೆಯಿಂದ ಎಷ್ಟು ನೋಟಿಫಿಕೇಶನ್ ನಿಮ್ಮ ಫೋನ್ಗೆ ಬಂತು? ಏನಾದ್ರೂ ನೀವು ನೋಟಿಫಿಕೇಶನ್ ಸ್ವೈಪ್ ಮಾಡಬೇಕು ಅಂತ ಇದ್ರೆ ಆಗ ಅದಕ್ಕಿಂತ ಒಳ್ಳೇದು ನೀವು ಆಪ್ ನೋಟಿಫಿಕೇಶನ್ ಸೆಟ್ಟಿಂಗ್ ಹೋಗಿ ಅದನ್ನ ಪೂರ್ಣ ರೀತಿ ಬ್ಲಾಕ್ ಮಾಡೋದು. ಅಥವಾ ಏನಾದ್ರೂ ಆಪ್ ಇಂಪಾರ್ಟೆಂಟ್ ಇಲ್ಲ ಅಂದ್ರೆ ಆಗ ಅದನ್ನ ನಿಮ್ಮ ಮೊಬೈಲ್ ಇಂದ ಅನ್ಇನ್ಸ್ಟಾಲ್ ಮಾಡಿ. ಏನಾದ್ರೂ ನಿಮಗೆ ಒಂದು ಗ್ರೂಪ್ ಅಲ್ಲಿ ಮಜಾ ಬರ್ತಿಲ್ಲ ಅಂದ್ರೆ ಆಗ ಅದನ್ನ ಬಿಡೋದೇ ಒಳ್ಳೇದು. ಅದು ಬದಲಿಗೆ ನಿಮ್ಮ ಫ್ರೆಂಡ್ಸ್ ಆಗಿರ್ಲಿ ಅಥವಾ ವಾಟ್ಸ್ಆಪ್ ಗ್ರೂಪ್ ಅಥವಾ ಯಾವುದೇ ಗ್ರೂಪ್ ಆಗಿರ್ಲಿ, ಏನಾದ್ರೂ ನಿಮಗೆ ನಿಮ್ಮ ಕೆಲಸ ಮಾಡುವ ಮನಸ್ಸಾಗ್ತಿದ್ರೆ
ಮತ್ತೆ ನಿಮ್ಮ ಹತ್ರ ಒಂದು ಅದ್ಭುತವಾದ ಐಡಿಯಾ ಇದ್ರೆ ಆಗ ಬ್ಯಾಕಪ್ ಪ್ಲಾನ್ ಮಾಡಿ ನಿಮ್ಮ 9 to 5 ಜಾಬ್ ಬಿಡಿ ಮತ್ತೆ ನಿಮ್ಮ ಕನಸಿನ ಮೇಲೆ ತಕ್ಷಣ ಕೆಲಸ ಮಾಡೋದು ಶುರು ಮಾಡಿ. ನೀವೇನಾದ್ರೂ ನಿಮ್ಮ ಲೈಫ್ ಅಲ್ಲಿ ನಿಮ್ಮ ಕೆಲಸದ ಮೇಲೆ ಕಾನ್ಸಂಟ್ರೇಷನ್ ಮಾಡಬೇಕು ಅಂತ ಇದ್ರೆ ಆಗ ಡಿಸ್ಟ್ರಾಕ್ಷನ್ ನ ತೆಗಿಲೇಬೇಕಾಗತ್ತೆ. ಲೈಫ್ ಮೀನ್ಸ್ ಡಿಸ್ಟ್ರಾಕ್ಷನ್ ಇಸ್ ಈಕ್ವಲ್ ಟು ಕಾನ್ಸಂಟ್ರೇಷನ್. ಎಷ್ಟೆಲ್ಲ ತಲೆನೋವುಗಳನ್ನ ನೀವು ಸಾಕಿಟ್ಟಿದಿರಲ್ಲ ಅದನ್ನ ತೆಗೆದೆಸಿರಿ. ಯಾಕಂದ್ರೆ ಅದರಲ್ಲಿ ಬೆರ್ತೋಗಿ ನಿಮ್ಮ ಕನಸುಗಳು ಕೇವಲ ಕನಸಾಗಿ ಉಳಿದು ಬಿಡುತ್ತೆ. ಜೀವನ ಬದಲಿಸೋ 10ನೇ ಅಭ್ಯಾಸ ಇದೆ. ಹಣ ಸಂಪಾದಿಸಿ, ಉಳಿಸಿ ಮತ್ತೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಇನ್ವೆಸ್ಟ್ಮೆಂಟ್ ಮಾಡಿ. ಆದ್ರೆ ವೇಸ್ಟ್ ಯಾವತ್ತೂ ಮಾಡಬೇಡಿ. ನಿಮ್ಮ ರೂಮ್ ಅಲ್ಲಿ ಒಂದ್ಸರಿ ಕಣ್ಣೆತ್ ನೋಡಿ, ಈ ರೀತಿ ಎಷ್ಟು ವಸ್ತುಗಳಿದೆ. ಆದ್ರೆ ನೀವು ಜೋಶಲ್ಲಿ ಬಂದು ಖರೀದಿ ಅಂತೂ ಮಾಡಿದ್ರಿ, ಆದ್ರೆ ಈಗ ಅದು ಮೂಲೆಯಲ್ಲಿ ಬಿದ್ದು ಧೂಳ್ ತಿಂತಿದೆ. ಬೇರು ತೆಗೆದು ನೋಡಿ, ಈ ರೀತಿ ನಿಮ್ಮ ಎಷ್ಟು ಬಟ್ಟೆಗಳಿದೆ ಅದನ್ನ ನೀವು ಖರೀದಿ ಮಾಡಿದ ನಂತರ ಕೇವಲ 3-4 ಸರಿನೇ ಹಾಕಿರೋದು. ಯಾವಾಗ ನಿಮಗೆ ಅನ್ಸುತ್ತೋ ನಾನು ಇದನ್ನ ಖರೀದಿ ಮಾಡ್ಬೇಕು ಅಂತ, ಆಗ ನಿಮಗೆ ನೀವೇ ಹೇಳಿ ಇದನ್ನಂತೂ ನಾನು ಖರೀದಿ ಮಾಡ್ತೀನಿ. ಆದ್ರೆ 10 ದಿನ ಆದ್ಮೇಲೆ ನೋಡಿ, ಆಗ ನಿಮ್ಮ ಡಿಸಿಷನ್ ಏನಿರುತ್ತೋ ಬೇಡದಿರೋ ವಸ್ತುಗಳನ್ನ ಖರೀದಿ ಮಾಡೋದು ಅದು 10 ದಿನ ಆದ್ಮೇಲೆ ಖಂಡಿತ ಬದಲಾಗಬಹುದು. ಅದಕ್ಕೆ ಯಾವುದೇ ವಸ್ತುನ ಇಮಿಡಿಯೇಟ್ಲಿ ಖರೀದಿ ಮಾಡಬೇಡಿ. ಸ್ವಲ್ಪ ಯೋಚಿಸಿ ನೋಡಿ, ಕಷ್ಟಪಟ್ಟು ಸಂಪಾದಿಸಿರೋ ಹಣ ಅದನ್ನ ಉಳಿಸಿ. ಎಷ್ಟು ಹಣ ಸಂಪಾದಿಸ್ತಿದಿರೋ ಅದನ್ನ ಉಳಿಸಿ ಇನ್ವೆಸ್ಟ್ ಮಾಡಿ. ಮತ್ತೆ ಅಲ್ಲಿಂದ ಯಾವ ಹಣ ಬರುತ್ತೋ ಅದನ್ನ ಮತ್ತೆ ಇನ್ವೆಸ್ಟ್ ಮಾಡಿ. ಮತ್ತೆ ಅಲ್ಲಿಂದ ಬರೋ ಪ್ರಾಫಿಟ್ ಇಂದ ನಂತರ ನಿಮ್ಮ ಖರ್ಚನ್ನ ಮಾಡ್ಕೊಳ್ಳಿ. ಇದೊಂದು ಮಾಸ್ಟರ್ ಫೈನಾನ್ಷಿಯಲ್ ಪ್ಲಾನ್. ಸಂಪಾದಿಸಿ, ಉಳಿಸಿ, ಇನ್ವೆಸ್ಟ್ ಮಾಡಿ. ಮತ್ತೆ ಇನ್ವೆಸ್ಟ್ ಮಾಡಿದ ಪ್ರಾಫಿಟ್ ಇಂದ ನಿಮ್ಮ ಖರ್ಚು ಮಾಡ್ಕೊಳ್ಳಿ. ನಿಮ್ಮ ಹತ್ರ ಆಗ ಹಣ ಯಾವತ್ತೂ ಕಡಿಮೆ ಆಗಲ್ಲ. ನಿಮ್ಮ ಹತ್ರ ಹಣ ಯಾವಾಗ್ಲೂ ಬೆಳೆಯುತ್ತೆ. ಇವತ್ತು ನಿಮ್ಮ ಹತ್ರ ಬದಲಿಗೆ ಎಷ್ಟೇ ಹಣ ಇರಲಿ, ಆದ್ರೆ ನೀವು ಕೇವಲ ಒಂದಿನ ಹಣ ಇಲ್ದೆ ಕಳೀರಿ. ಮತ್ತೆ ಹಣ ಇಲ್ದೆ ದಿನ ಕಳೆದಾಗ ಆಗ ಇದನ್ನ ನೆನಪಿಡಿ, ನೀವು ಯಾವ ಬಟ್ಟೆ ಹಾಕಿದಿರೋ ಅದು ಹಣದಿಂದಾನೇ ಬರುತ್ತೆ. ಯಾವ ಕರೆಂಟ್ ಬರ್ತಿದ್ಯಲ್ಲ ಅದು ಹಣದಿಂದಾನೆ. ಮತ್ತೆ ಯಾವ ಊಟ ತಿಂಡಿ ಮಾಡ್ತಿದಿರೋ ಅದು ಹಣದಿಂದಾನೆ. ಸೊ ಫ್ರೆಂಡ್ಸ್, ಇದಾಗಿತ್ತು 10 ಪವರ್ಫುಲ್ ಹ್ಯಾಬಿಟ್ಸ್. ಏನ್ ನೀವು ರೆಡಿ ಇದ್ದೀರಾ ಈ ಹ್ಯಾಬಿಟ್ಸ್ ನ ಫಾಲೋ ಮಾಡೋದಕ್ಕೆ? ಏನಾದ್ರೂ ಹೌದು ಅಂದ್ರೆ ಐ ಆಮ್ ರೆಡಿ ಅಂತ ಖಂಡಿತ ಬರೀರಿ. ನಾನ್ ನಿಮ್ ಜೊತೆ ಇದ್ದೀನಿ. ಪ್ರತಿಯೊಂದು ಪ್ರಾಬ್ಲಮ್ಸ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದ್ರೆ ನೀವು ಕಮೆಂಟ್ ಮಾಡಿ ಕೇಳ್ಬೋದು. ಏನಾದ್ರೂ ನಮ್ ಜೊತೆ ಕೈ ಜೋಡಿಸಬೇಕು ಅಂದ್ರೆ ಆಗ ನಮ್ಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಬಹುದು. ಮತ್ತೆ ಈ ವಿಡಿಯೋಗೆ ಒಂದು ಥಮ್ಸ್ ಅಪ್ ಕೊಡಿ. ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಕೀಪ್ ಲರ್ನಿಂಗ್ ಅಂಡ್ ಕೀಪ್ ಗ್ರೋಯಿಂಗ್.